ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತು ಒಂದು ಕಡೆ ನಾವು ವಿಸಿಟ್ ಮಾಡಿದ್ವಿ. ಅದು ಎಲ್ಲಿ ಅಂದರೆ ಕೃಷಿ ಮೇಳ ಅಂತ ಬ್ಯಾಂಗ್ಳೂರಿನಲ್ಲಿ ನಡೆಯುತ್ತೆ. GKVK ಅನ್ನೋ ಒಂದು ಕ್ಯಾಂಪಸ್ ಒಳಗಡೆ ಇದನ್ನು ಏರ್ಪಡಿಸಲಾಗಿರುತ್ತೆ. ಪ್ರತಿ ವರ್ಷ 4 ದಿನಗಳ ಕಾಲ ಇದು ನಡೆಯುತ್ತೆ. ಸೊ ನಾವು ಇವತ್ತು ಹೋಗಿದ್ದು ಅಂದರೆ ಭಾನುವಾರ ಹೋಗಿದ್ವಿ, ವೀಕ್ ಎಂಡ್. ಇವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಜನರು ಇದ್ದರು. ಅಂದರೆ ಅದು ಕೊನೆ ದಿನ ಕೂಡ ಆಗಿತ್ತು, ಹಾಗಾಗಿ ಅವತ್ತು ತುಂಬಾ ಜನ ಇದ್ದರು. ಸ್ಪೆಷಲಿ ಭಾನುವಾರ ಆಗಿದ್ದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಾವು ಮಾರ್ನಿಂಗ್ ಒಂದು 10 ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ. ನಮ್ಮ ಮನೆಯಿಂದ ಹೊರಟಂಥ ಟೈಮ್ನಲ್ಲೇನು ನಮಗೆ ರಸ್ತೆ ಅಷ್ಟೊಂದು ಟ್ರಾಫಿಕ್ ಅನ್ನಿಸ್ಲಿಲ್ಲ. ಬಟ್ GKVK ಕ್ಯಾಂಪಸ್ನ ನಿಯರ್ ಹತ್ತಿರ ಬರ್ತಿದ್ದ ಹಾಗೇ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬರೋರು ಎಲ್ಲರೂ ಅಲ್ಲಿಗೆ ಹೋಗ್ತಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಂತೂ ಇಂತೂ ಟ್ರಾಫಿಕ್ನ ಮುಗಿಸ್ಕೊಂಡು GKVK ಕ್ಯಾಂಪಸ್ನ ಎಂಟರ್ ಆದ್ವಿ. ನೋಡಿದರೆ ಜನ ಸಾಗರ. ಗಾಡಿಗಳನ್ನೆಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ಲಾಟ್ನ ಮೇಳ ನಡೆಯುವಂತಹ 3-4 ಕಿಲೋಮೀಟರ್ ಹಿಂದೆನೇ ಇಟ್ಟಿದ್ರು. ಪುಣ್ಯಕ್ಕೆ ನಮ್ಮ ಹಸ್ಬೆಂಡ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದ್ರಿಂದ ಪೊಲೀಸ್ ಗಾಡಿಗಳು ಅಥವಾ VIP ಗಾಡಿಗಳಿಗಂತಲೇ ಒಂದು ಎಕ್ಸ್ಟ್ರಾ ಪಾರ್ಕಿಂಗ್ ಲಾಟ್ನ ಕೊಟ್ಟಿದ್ರು. ಅದು ಮೇಳದ ಹತ್ತಿರದಲ್ಲೇ ಇತ್ತು, ಹಾಗಾಗಿ ನಮ್ಮ ಗಾಡಿ ತುಂಬ ನಿಯರ್ ಹೋಗೋದಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂದಿದ್ರೆ ನಾವು 3-4 ಕಿಲೋಮೀಟರ್ ಹಿಂದೆಯೇ, ಅಂದರೆ ಒಂದು ಕ್ಯಾಂಪಸ್ನ ಸ್ಟಾರ್ಟಿಂಗ್ನಲ್ಲೇ ಇಟ್ಬಿಟ್ಟು ಮೇಳದವರೆಗೂ ನಡ್ಕೊಂಡು ಹೋಗಬೇಕಿತ್ತು. ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಆ ವಿಷಯದಲ್ಲಿ ಮಾತ್ರ. ಸೊ ಹೋಗ್ತಿದ್ದ ಹಾಗೆಯೇ ನಾನೊಂದಷ್ಟು ಗಿಡಗಳನ್ನ ತೊಗೊಂಡೆ, ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡೆ. ಅದನ್ನು ಬಿಟ್ಟು ನಾವು ನೋಡಿದಂತಹ ಪುಟ್ಟ ಒಂದು ಕ್ಲಿಪ್ಸ್ಗಳನ್ನ ನಾನಿಲ್ಲಿ ಹಾಕಿದ್ದೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷವೂ ಕೂಡ ಸೇಮೇ ಇತ್ತು. ಲಾಸ್ಟ್ ಇಯರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ ನಂಗೆ ಅನ್ನಿಸ್ತು, ಯಾಕಂತ ಗೊತ್ತಿಲ್ಲ. ಬಟ್ ನಾವು ಸ್ವಲ್ಪ ವೈಡಾಗಿ ನೋಡೋದಕ್ಕೆ ಅವಕಾಶ ಇತ್ತು ಲಾಸ್ಟ್ ಇಯರ್. ಬಿಕಾಸ್ ಇಷ್ಟು ಜನಗಳನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ಬಿಕಾಸ್ ಪ್ರತಿ ವರ್ಷ ಹೋದ್ರೂ ನಾವು ವೀಕೆಂಡಲ್ಲಿ ಭಾನುವಾರದಂದು ಯಾವತ್ತೂ ಹೋಗಿರಲಿಲ್ಲ ಕೃಷಿ ಮೇಳಕ್ಕೆ. ಸ್ಪೆಷಲಿ ಹೇಳ್ದಂಗೆ ಕೊನೆಯ ದಿನ ಆಗಿತ್ತು ಭಾನುವಾರ. ಪ್ರತಿ 4 ದಿನಗಳು ಮಾತ್ರನೇ ಆಗುತ್ತೆ ವರ್ಷದಲ್ಲಿ. ಸೊ ನಮಗೆ ಪ್ರಾರಂಭದಲ್ಲಿ ಹೋಗೋದಕ್ಕೆ ಆಗಲಿಲ್ಲ, ಹಾಗಾಗಿ ವೀಕೆಂಡಲ್ಲಿ ಲಾಸ್ಟಿನ ದಿನ ಹೋಗೋ ಹಾಗಾಯಿತು. ಸೊ ಅದಕ್ಕೂ ಏನೋ ಜನಸಾಗರ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟೊಂದು ಕಡೆ ನಮಗೆ ನೋಡೋದಕ್ಕೂ ಕೂಡ ಆಗಲಿಲ್ಲ. ನೋಡಿರೋದ್ರಲ್ಲಿ ತುಂಬಾ ಒಳ್ಳೆ ಥಿಂಗ್ಸ್ಗಳನ್ನ ನೋಡಿದ್ವಿ. ಫಾರ್ಮರ್ಸ್ಗಳು, ಬಿಸ್ನೆಸ್ಮೆನ್ಸ್ಗಳಿಗೆಲ್ಲ ಈ ಒಂದು ಮೇಳ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಗಿಡಗಳನ್ನ ಯಾರೆಲ್ಲ ಇಷ್ಟಪಡ್ತಾರಲ್ವ ಅವ್ರುಗಳಿಗೆ ತೊಗೊಳೋದಕ್ಕೂ ಕೂಡ ತುಂಬಾ ಆಪ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಹಸ್ಬೆಂಡ್ಗೂ ಕೂಡ ನಮ್ಮ ತೋಟಕ್ಕೆ ಬೇಕಾದಂಥ ಕೆಲವೊಂದು ಒಳ್ಳೆ ಗಿಡಗಳನ್ನೂ ಕೂಡ ನಾವು ತೊಗೊಂಡ್ವಿ. ಸೊ ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಇದ್ದೀರಾ, ದಯವಿಟ್ಟು ಈ ಒಂದು ಮೇಳನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಯಾವತ್ತಾದರೂ ಒಂದಿನ ಹೋಗೋದಕ್ಕೆ ಟ್ರೈ ಮಾಡಿ. ದೆನ್ ವೀಕೆಂಡ್ ಆದಷ್ಟು ತಪ್ಪಿಸೋದಕ್ಕೆ ಟ್ರೈ ಮಾಡಿ. ಸೊ ತುಂಬ ರಶ್ ಇರುತ್ತೆ.